ಓಕೆ. ಮತ್ತೊಂದು ವಿಚಾರ, ಟೋಲ್. ನಾನು ಕೂಡ ನಿನ್ನೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನರ ಹತ್ರ ₹5 ಕಡಿಮೆ ಇದೆ ಅಂತಂದ್ರೆ ಕ್ಯಾಶ್ ತಗೋತಾರೆ. ಮತ್ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ರಿಟರ್ನ್ ಕೊಡ್ತಾರಂತೆ. ನನಗೆ ಅರ್ಥ ಆಗಿಲ್ಲ, ಅವ್ರ ಮಾವನ್ ಮಕ್ಕಳ ಅಥವಾ ಚಿಕ್ಕಪ್ಪನ ಮಕ್ಕಳ ವಾಪಸ್ ಕೊಡೋದಕ್ಕೆ ಅಂತ. ಇಲ್ಲಿ ಟೋಲಿನ ಬಗ್ಗೆ ನಾನು ಮೊದ್ಲಿಂದನೂ ನಾವು ಆ ಟೋಲ್ ಯಾವಾಗ ಆಗ್ತಾರಂದಲ್ಲಿಂದ ನಾವು ಅದನ್ನ ಬೇಡ ಅಂತ ಹೇಳ್ಕೊಂಡು ಬರ್ತೀವಿ. ಆದ್ರೆ ಈ ಅಧಿಕಾರಿಗಳನ್ನ ಬಳಸಿಕೊಂಡು ಆ ಟೋಲ್ನಲ್ಲಿ ಉದ್ದೇಶಪೂರ್ವಕವಾಗಿ ಟೋಲನ್ನ ನಮ್ಮಲ್ಲಿ ಖಾಲಿ 40 ಕಿಲೋಮೀಟರ್ದೊಳಗಡೆ 2 ಟೋಲ್ ಹಾಕ್ಯಾರ. 28 ಕಿಲೋಮೀಟರ್ ಈಗೇನ್ ಜಾಲಹಳ್ಳಿಗೆ ನಮ್ಗ ಒಂದು 20 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಹಾಕ್ಯಾರ. ಈ ರೀತಿ ಹಾಕೋದ್ರಿಂದ ಜನರಿಗೆ ಬಹಳ ಹೊರೆ ಬಿದ್ದದ. ಅದರಿಂದ ಮತ್ತೆ ಅಲ್ಲಿ ಏನು ಕ್ರಮಬದ್ಧವಾಗಿ ಅದೇನ್ ನಡೀತಿಲ್ಲ. ಯಾಕಂದ್ರೆ ದುಡ್ಡು ತಗೊಂಡ್ ರಸೀದಿ ಕೊಡ್ಲಾರ್ದ, ರಿಸಿಪ್ಟ್ ಕೊಡ್ಲಾರ್ದ ಕೂಡ ಗೊತ್ತಾಗಲ್ಲ ನಮ್ಮವರಿಗೆ. ಅರ್ಜೆಂಟ್ ನಲ್ಲಿ ಹೋಗ್ಬೇಕಿರ್ತ ಆ ತರ ವಸೂಲಿಗಳಾಗೋದ್ ನೋಡಿದ್ರೆ ಅದನ್ನ ತೆಗ್ಸಂತದ್ದು ನನ್ನ ದೊಡ್ಡ ಒಂದು ಹೋರಾಟನೇ ನಾನು ಮಾಡ್ತೀನಿ. ಈ ಸುಮ್ನೆ ಈಗ ನಮ್ಮೇಲೆ ಇಲ್ಲ ಸಲ್ಲದ ಸುಳ್ಳು ಒಂದು ಕಂಪ್ಲೇಂಟ್ಗಳು ಕೂಡ ಬುಕ್ ಮಾಡ್ಯಾರ. ಅದ್ರ ಮೇಲೆ ಇಲ್ಲ ಈ ತರ ಟೋಲಿಯನ್ ಮೇಲೆ ದಾಂಧಲೆ ಮಾಡ್ಯಾರ, ಅದು ಮಾಡ್ಯಾರ ಅಂತೇಳಿ ಅಪಪ್ರಚಾರ ಮಾಡ್ಯಾರ. ಅದಕ್ಕೇನ್ ನಾವ್ ಆತರ ಯಾರು ನಮ್ಮವ್ರು ದಾಂಧಲೆ ಮಾಡೋಂತವ್ರಲ್ಲ. ಈಗ ನೋಡ್ರಿ, ನೀವು ನಿನ್ನೆ ನೋಡಿದಂತದ್ದು ಈಗ ದುಡ್ಡು ಕೊಟ್ಟು ಸುಮ್ನೆ ಬಂದಾರ ಪಾಪ ಅವರು. ಇದೇ ತರ ಮುಗ್ದಿರ್ತಾರ. ಸಾಕಷ್ಟು ಜನರ ಮೇಲೆ ಈ ರೀತಿ ಹೊರೆ ಬೀಳಕತ್ತದ. ಹಂಗಾಗಿ ಈ ಟೋಲಿನ ಅವಶ್ಯಕತೆ ಇಲ್ಲ. ಈಗ ಅದು ನಮ್ಮ ಕಾಲದಾಗ ಆಗಿದ್ದಲ್ಲ. ಅದು 5-6 ವರ್ಷದ ಹಿಂದಗಡೆ ಆದಂತ ಟೋಲನ ಕಾಂಗ್ರೆಸ್ನವ್ರಿಗೆ ಉದ್ದೇಶಪೂರ್ವಕವಾಗಿ ಮಾಡಿದ್ ನೋಡಿದ್ರೆ ಇವ್ರು ಯಾವ ರೀತಿ ಜನರ ಮೇಲೆ ಕಳಕಳಿ ಇಟ್ಕೊಂಡಾರ ಅನ್ನೋಂಥದ್ದು ನಮಗೂ ಕೂಡ ಬಹಳ ಬೇಸರ ಅನಿಸ್ತದ ಅವ್ರ ನಡವಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಖಂಡಿತವಾಗ್ಲೂ ಟೋಲ್ ತೆಗೆಯವರೆಗೂ ನಾನು ಹೋರಾಟನ ಮುಂದುವರಿಸ್ತೇನೆ. ಓಕೆ. ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಇಲ್ಲೊಂದು ಹತ್ತಿ ಫ್ಯಾಕ್ಟರಿ ಬೇಕು ಅನ್ನುವಂತಹ ಡಿಮ್ಯಾಂಡ್ ಇದೆ. ಇನ್ಫ್ಯಾಕ್ಟ್ ದೇವೇಗೌಡರು ಕೂಡ ಕನ್ವೆ ಮಾಡ್ತೀನಿ ಕುಮಾರಸ್ವಾಮಿಗೆ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಹೇಗೆ ಅಂತ? ಸನ್ಮಾನ್ಯ ದೇವೇಗೌಡರು ಮೊನ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮ ರೈತರು ನಾವೆಲ್ಲ ಸೇರ್ಕೊಂಡು ನಮ್ಮ ಪಕ್ಷದ ಮುಖಂಡರೆಲ್ಲ ನಾವು ಬೇಡಿಕೆ ಇಟ್ಟಿವಿ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಹತ್ತಿ ಬೆಳಿತೀವಿ ನಾವು, ಮೆಣಸಿನಕಾಯಿ ಕೂಡ ಬೆಳಿತೀವಿ. ಮತ್ತೆ ಇನ್ನೊಂದು ನಮ್ಮ ಊಟಿಯಲ್ಲಿ ಚಿನ್ನ ಕೂಡ ತೆಗಿತಾರೆ. ಇಲ್ಲಿ ಆ ಅಟ್ಟಿ ಚಿನ್ನದ ಗಡಿಯಲ್ಲಿ ಕನೆಕ್ಟ್ ಇರೋಂಥದ್ದು ನಮ್ದು ಇಲ್ಲಿ ಒಂದು ಬ್ರಾಂಚ್ ಐತೆ. ಅದಕ್ಕೆ ಕೂಡ ನಾವು ಇಲ್ಲೇ ಚಿನ್ನ ಸಂಸ್ಕರಣೆ ಮಾಡೋಂತ ಘಟಕಗಳನ್ನ ನೀವು ಇಲ್ಲಿ ನೇಮಕ ಮಾಡಿದ್ರೆ, ನಿರ್ಮಾಣ ಮಾಡಿದ್ರೆ ನಮ್ಮ ಜನರಿಗೆ ಕೆಲಸ ಸಿಗ್ತದ, ಅದರ ಮಾಡ್ರಿ ಅಂತೇಳಿ ಒಂದು 3-4 ನಾವು ಬೇಡಿಕೆಗಳನ್ನ ಕೊಟ್ಟಿವಿ. ಅವ್ರು ಕೂಡ ದೇವೇಗೌಡರು ಸಂಬಂಧಪಟ್ಟ ಸಚಿವರಿಗೆಲ್ಲ ಪತ್ರ ಬರ್ದಾರ. ಅವರು ನಮಗೂ ಕೂಡ ಒಂದು ಕಾಪಿ ಆಗ್ಯಾರ. ನನಗೆ ಬಹಳ ಖುಷಿ ಆಯ್ತು ಅವ್ರು ಅಷ್ಟು ಸೀರಿಯಸ್ ಆಗಿ ಅದನ್ನ ತಗೊಂಡಾರ ಅಂತೇಳಿ. ಒಂದ್ಸಲ ನಾವು ಅವ್ರಿಗೆ ಹೇಳಿ ಬಂದಾಗ ಅದು ಮಾಡೇ ಮಾಡ್ತಾರ ಅನ್ನೋ ಭರವಸೆ ಅದ. ಮತ್ತೆ ಸಾಮಾನ್ಯ ಕುಮಾರಣ್ಣವ್ರಿಗೆ ಕೂಡ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಇಲ್ಲಿ ನಮ್ಗೆ ಕೈಗಾರಿಕೆಗಳು ಬೇಕು ಮತ್ತೆ ಒಂದು ಹತ್ತಿ ಜಿನ್ನಿಂಗ್ ಫ್ಯಾಕ್ಟರಿದು ಬೇಕು ಅಂತೇಳಿ ನಾನು ಕೇಳಿ ಬಂದೀನಿ. ಅದು ಕೂಡ ನೋಡೋಣ ಅಂತೇಳಿ ಅವರು ಇಲಾಖೆಯವರಿಗೆ ಅವಾಗಿಂದವಾಗಿ ಫೋನ್ ಮಾಡಿಸಿ ಅದೇನಾದ್ರೂ ಸರ್ವೆ ಮಾಡಿ ವರದಿ ಕೊಡ್ರಿ ಅಂತ ಕೇಳ್ಯಾರ. ಅದೇನಾದ್ರೂ ನಮ್ಮ ಇಲ್ಲಿ ನಮ್ಮ ಕರ್ನಾಟಕದಿಂದ ಬೇಗ ಅವ್ರು ಎಷ್ಟು ವರದಿ ಬೇಗ ಕಳಿಸಿಕೊಡ್ತಾರ ನಮ್ಗೆ ಅಲ್ಲಿ ಕುಮಾರಣ್ಣವ್ರು ಮಂಜೂರು ಮಾಡಿ ಕೊಡ್ತೀವಿ ಅಂತ ಖಂಡಿತವಾಗ್ಲೂ ಹೇಳ್ಯಾರ. ಓಕೆ, ವೆಲ್, ಒಟ್ಟಾರೆಯಾಗಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ ರಿಸರ್ವೇಶನ್ ಏನಿದೆ ಅದು ಚೇಂಜ್ ಆಗುತ್ತೆ ನೆಕ್ಸ್ಟ್ ಟರ್ಮ್ಗೆ ಅನ್ನುವಂತಹ ಮಾತಿದೆ. ಇದೇ ಕ್ಷೇತ್ರದಲ್ಲಿ ಇರ್ತೀರಾ ಅಥವಾ ಹೇಗೆ, ಏನ್ ಮಾಡ್ತೀರಿ, ಮುಂದಿನ ರಾಜಕೀಯ ನಡೆ ಹೇಗಿರುತ್ತೆ ಅಂತ? ಯಾಕೆಂತಂದ್ರೆ ಈಗ 2.5 ವರ್ಷ ಆಗಿದೆ. ಡೇಸ್ ಲೆಕ್ಕದಲ್ಲಿ ಕಾರ್ಯಕರ್ತರಾಗಿರ್ಬಹುದು ಅಥವಾ ಮುಖಂಡರಾಗಿರ್ಬಹುದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಚುನಾವಣೆ ತುಂಬಾ ಹತ್ರ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ. ಸೊ ಕರೆಮ್ಮ ನಾಯಕ್ ಅವರು ದೇವದುರ್ಗದಲ್ಲೇ ಇರ್ತಾರಾ ಅನ್ನೋದು ಪ್ರಶ್ನೆ. ನಾನು ದೇವದುರ್ಗದಲ್ಲೇ ಇರ್ತೀನಿ. ನಾನು ಯಾವತ್ತೂ ದೇವದುರ್ಗ ಬಿಟ್ಟು ಹೋಗೋದಿಲ್ಲ. ಆದ್ರೆ ಮೀಸಲಾತಿ ಬಗ್ಗೆ ನನ್ ಗಮನಕ್ಕಿಲ್ಲ. ಮೀಸಲಾತಿ ಏನ್ ಬದಲಾವಣೆ ಆಗ್ತದೆ ಬಿಡ್ತದೆ ಏನ್ ಗೊತ್ತಿಲ್ಲ. ಮಹಿಳಾ ಮೀಸಲಾತಿ ಅಂತ ಖಂಡಿತವಾಗ್ಲೂ ಆಗ್ತದ. ನಿಜವಾಗ್ಲೂ ಸನ್ಮಾನ್ಯ ದೇವೇಗೌಡರು ಒಂದು ಪುಣ್ಯದಿಂದ ಅವರು ಮಂಡನೆ ಮಾಡಿದ್ರ ವಿಷಯನ, ಮಹಿಳೆಯರಿಗೆ ಮೀಸಲಾತಿ ಸಿಗ್ಬೇಕಂತೇಳಿ. ಈಗ ನೋಡ್ರಿ, ಪಂಚಾಯತಿಯಲ್ಲಿ 50% ಮೀಸಲಾತಿ ಮಹಿಳೆ ಅದಾಳ. ಅದೇ ರೀತಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಹಿಳೆಯನ್ನು ನೋಡ್ಬೇಕು ಅನ್ನೋಂಥದ್ದು ದೇವೇಗೌಡರ ಕನಸು ಇವಾಗ ಅನ್ಸಾಗ್ಯದ ಸನ್ಮಾನ್ಯ ಮೋದಿಜಿ ಅವರು ಒಂದು ಇದರಲ್ಲಿ. ಹಂಗಾಗಿ ಇವತ್ತಿನ ಮುಂದಿನ ಒಂದು ಮಹಿಳಾ ರಿಸರ್ವೇಶನ್ ಏನಾಗ್ತದ ನೋಡೋಣ. ಆದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ಸಾಕಷ್ಟು ಕನಸದ ನನಗ ಈ ಕ್ಷೇತ್ರಕ್ಕೆ ಇನ್ನೂ ಏನೇನೋ ಮಾಡ್ಬೇಕನ್ನೋಂಥದ್ದು ದೊಡ್ಡ ಕನಸು ಇಟ್ಕೊಂಡಿದೆ. ಆದ್ರೆ ಸರ್ಕಾರ ಇಲ್ಲ ಸಲಹೆ ಆ ಕನಸುಗಳು ನನಗ ಇದಿಲ್ಲ. ಆದ್ರೆ ನಮ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾನು ಪೂರ್ಣ ಪ್ರಮಾಣದ ನೀರಾವರಿ ಮಾಡ್ಬೇಕನ್ನೋದು, ಪೂರ್ಣ ಪ್ರಮಾಣದ ಇನ್ನ ಒಂದಿಷ್ಟು ನೀರಾವರಿ ಆಗ್ಬೇಕು. ಆ ಬೇಡಿಕೆ ಕೂಡ ಈ ಸರ್ಕಾರಕ್ಕೂ ಕೂಡ ಇಟ್ಟೇನಿ ನಾನು. ಇಷ್ಟು ನೀವು ದೇವೇಗೌಡರು ಅಧಿಕಾರದಲ್ಲಿದ್ದಾಗ
ನಾರಾಯಣಪುರ ಬಲದಂಡೆ ಕೊಟ್ರು. ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ನೈನೆ ಕೆನಲ್ ಕೊಟ್ರು. ನೈನೆ ಕೆನಲ್ ಅಂದ್ರೆ ನಿಜವಾಗ್ಲು ಬಹಳ ಅದು ಆಗದೇ ಇಲ್ಲ ಅಂತ ಹೇಳಿ ಕೆಲವರು ವಿಶ್ಲೇಷಣೆ ಮಾಡಿದ್ರು. ಆದ್ರೆ ಅಂತದನ್ನ ಅವ್ರು ಮಾಡ್ಲಾರ್ದು ಮಾಡಿಕೊಟ್ರು ಅವರು. ಆದ್ರೆ ಈಗ ನೀವಿದ್ರಿ ಅಂತೇಳಿ DCM ಅವರಿಗೆ ನಾನು ಭೇಟಿಯಾಗಿ, CM ಅವರಿಗೂ ಕೂಡ ಭೇಟಿಯಾಗಿ, ಸರ್ ಅವ್ರ ಹೆಸರು ಇಟ್ಟಾರ, ಇವಾಗ ದೇವೇಗೌಡ್ರ ಹೆಸರು ಇಟ್ಟಾರ, ನೀವೇನಾದ್ರು ನಮ್ಗ ಇನ್ನ ಉಳ್ದಂತ ನೀರಾವರಿ ಮಾಡಿ ಕೊಟ್ರೆ ತಮ್ಮ ಹೆಸರು ಕೂಡ ಇಡ್ತೀವಿ ಏನಂತದ್ದು ಕೂಡ ನಾನು ಅವರಿಗೆ ಖುದ್ದಾಗಿ ಭೇಟಿಯಾಗಿ ಹೇಳಿನಿ. ಅವರು ಕೊಟ್ರೆ ಇನ್ನ ನಮಗ ಸಂತೋಷ. ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಮಾತ್ರ ರಾಜಕೀಯ ಜೀವನದಲ್ಲಿ ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನಮ್ಮ ತಾಲೂಕಿಗೆ ಪೂರ್ಣ ಪ್ರಮಾಣದ ನಮ್ಮ ಸರ್ಕಾರ ಬರೋದಂತರ ನಿಶ್ಚಿತ. ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ದೇವದುರ್ಗ ಪೂರ್ಣ ಪ್ರಮಾಣದ ನೀರಾವರಿ ಕೊಡ್ತೀವಿ. ಮತ್ತೆ ಕೈಗಾರಿಕೆಗಳ ತರಬೇಕು, ಯುವಕರಿಗೆಲ್ಲ ಉದ್ಯೋಗ ಕೊಡ್ಬೇಕಾಗ್ಯದ. ಯುವಕರನ್ನ ನಾವು ನೋಡ್ತೀವಿ, ಅವರೆಲ್ಲ ಡಿಗ್ರಿ ತಗೊಂಡಿರ್ತಾರ, ಓದಿರ್ತಾರ, ಆ ಕಡೆಲ್ದ ಈ ಕಡೆಲ್ದ ಓಡಾಡ್ತಿರ್ತಾರ ಅವ್ರು. ಯಾಕಂದ್ರೆ ಮನೆ ಬಿಟ್ಟು ಕುಟುಂಬಗಳು ಬಿಟ್ಟು ಹೋಗಕ್ ಆಗೋದಿಲ್ಲ, ಬೇರೆ ಕಡೆ ಪುನಃ ಇದು ಎಲ್ಲ ಕಡೆ ಅವಲಂಬಿತರ ಕೆಲಸ ಮಾಡಕ್ ಆಗಲ್ಲ. ನಮ್ಮಲ್ಲೇ ಕೈಗಾರಿಕೆಗಳು ಬಂದ್ರೆ ಯುವಕರಿಗೆಲ್ಲ ಒಂದು ಉದ್ಯೋಗ ಸೃಷ್ಟಿ ಆಗ್ತದ. ಈಗ ಗೋಲ್ಡ್ ಮೈನ್ ಇಲ್ಲೇ ನಮ್ಮಲ್ಲಿ 15 kg ಬಂಗಾರ ತೆಗಿತಾರ ನಮ್ಮಲ್ಲಿ. ಆದ್ರೆ ನಮ್ಮಲ್ಲಿ ಅದೇ ಒಂದು ಕಾರ್ಖಾನೆ ನಮ್ಮಲ್ಲಿ ಹಾಕ್ಬಿಟ್ರೆ ನಮಗೂ ಕೂಡ ಉದ್ಯೋಗ ಕೊಡ್ಬೇಕನ್ನ ಅನ್ಸದು. ಇವು 3-4 ಬೇಡಿಕೆಗಳ ಇದಕ್ಕಾಗಿ ನಾನು ನಮ್ಮ ಯುವಕರಿಗೆ ಉದ್ಯೋಗ, ಮಹಿಳೆಯರಿಗೆ ಉದ್ಯೋಗ, ಮತ್ತೆ ರೈತರಿಗೆ ಪೂರ್ಣ ಪ್ರಮಾಣದ ನೀರಾವರಿ, ಇವು 3ಕ್ಕೆ ನಾನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀನಿ. ಎಜುಕೇಶನ್ ಕೂಡ ಕೇಂದ್ರೀಯ ವಿದ್ಯಾಲಯ ಆಗ್ಬೇಕು, ಮತ್ತೆ B.Ed ಕಾಲೇಜ್ ಆಗ್ಬೇಕು. ಇದಕ್ಕೂ ಕೂಡ ನಾನು ಹೋರಾಟ ಮಾಡ್ತೀನಿ ಸರ್. ನಾನು ಹೈದರಾಬಾದ್ ಕರ್ನಾಟಕ ಭಾಗದ ಕಾಂಗ್ರೆಸ್ ಸೀನಿಯರ್ ಲೀಡರ್ ಒಬ್ಬರ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಕರೇಮ ನಾಯಕ್ ಕಳೆದ ಬಾರಿ ಮರಳು ಮಾಫಿಯಾದ ವಿರುದ್ಧ ಹೋರಾಟ ಮಾಡಿದ್ರು, ಬಟ್ ಮರಳು ದುಬಾರಿ ಆಗೋದಕ್ಕೆ ಅವ್ರ ಕ್ಷೇತ್ರದಲ್ಲಿ ಅವರೇ ಕಾರಣ ಅಂತ ಒಂದ್ಸತಿ ವಿಚಾರಿಸಿ ಸತ್ಯಾನ ಅದು ಅಂತ ಕೇಳ್ತಾ ಇದ್ರು. ಸೊ ಈ ಮೆಸೇಜ್ ನ ಹೇಗೆ ಕನ್ವೆ ಮಾಡ್ತೀರಿ ಅಂತ, ಯಾಕೆಂತಂದ್ರೆ ನಿಮ್ಮ ಮೇಲೆ ಸಾಕಷ್ಟು ಜನ ಈ ರೀತಿಯಾದಂತಹ ಷಡ್ಯಂತ್ರಗಳನ್ನು ಮಾಡ್ತಾ ಇರೋದಂತೂ ಸತ್ಯ. ಇಲ್ಲಿ ಈಗ ಮರಳಿನ ಒಂದು ಹೋರಾಟ, ನಾನು ಮರಳು ಬೇಡ ತೆಗಿಬೇಡ್ರೇನಂತದ್ದೇನು ಹೋರಾಟ ಮಾಡಿಲ್ಲ ನಾನು ಯಾವತ್ತು. ನಂದೇನಂದ್ರೆ ಲೀಗಲ್ ಆಗಿ ಕೆಲವೊಂದು ಮರಳನ್ನ ನೀವು ತೆಗಿರಿ ಅನ್ನೋಂಥದ್ದು, ಬೇಡಿಕೆಗೆ ಅನುಸಾರವಾಗಿ ಮರಳು ತೆಗಿರಿ. ಸುಮ್ನೆ ನಮ್ಮ ತಾಲೂಕಿನ ಮರಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸೋದಂಥದ್ದು ಅದೊಂದು ವ್ಯಾಪಾರ ಮಾಡಿಕೊಂಡದ್ದು ಬೇಡ ಅನ್ನೋಂಥದ್ದು ನನ್ನ ವಾದ ಇತ್ತು. ಆದ್ರೆ ನಾವು ಅದನ್ನ ಬಂದ್ ಮಾಡಿಲ್ಲ ಯಾವತ್ತೂ ಕೂಡ, ನಿಮ್ಗೆ ಗೊತ್ತಾದಂಥದ್ದು. ಯಾಕಂದ್ರೆ ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳ ಮುಖಾಂತರ ಮರಳು ತರ್ತಾರ, ಅವರಿಗೆಲ್ಲ ಕೊಡ್ರಿ ಫ್ರೀಯಾಗಿ, ಕೊಟ್ರೇನೆ ನಮ್ಮಲ್ಲೆಲ್ಲ ಮನೆಗಳಾಗಿರ್ತಾವ, ಇನ್ನೊಂದು ಕೆಲ್ಸಗಳು ನಡೆದಿರ್ತಾವ, ಅಂತದಕ್ಕೆಲ್ಲ ಅವ್ರಿಗೆ ಯಾಕೆ ನೀವು ತೊಂದರೆ ಕೊಡ್ತೀರಿ ಅನ್ನೋಂಥದ್ದು ಪೊಲೀಸರಿಗೆ ನಾನು ಕೇಳಿದ್ದು ಕರೆವು. ಯಾಕಂದ್ರೆ ನೀವು ಅಲ್ಲಿ ಟಿಪ್ಪರ್ಗಳನ್ನೆಲ್ಲ ಬೇರೆ ರಾಜ್ಯಕ್ಕೆ ಕಳ್ಸೋದಕ್ಕೆ ಸಪೋರ್ಟ್ ಮಾಡ್ತೀರಿ, ಇಲ್ಲಿ ನಮ್ಮ ರೈತರು ಟ್ರ್ಯಾಕ್ಟರ್ ಮುಖಾಂತರ ಮರಳು ತರೋರಿಗೆ ನೀವು ತಡಿತೀರಿ. ಇದೆಲ್ಲ ಹಂಗ ಆಗ್ಬಾರ್ದು ಅನ್ನೋದು ಬಿಟ್ರೆ ಯಾವುದೇ ಕಾರಣಕ್ಕೂ ಮರಳನ್ನು ದುಬಾರಿ ಮಾಡ್ಬೇಕು, ಜನರಿಗೆ ಹೊರೆ ಮಾಡ್ಬೇಕು, ನಾನು ಯಾವುದೇ ಕಾರಣಕ್ಕೂ ಮರಳನ್ನು ನಿಂದ್ರಿಸ್ಬೇಕಂತ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ಯಾವುದೇ ಇರ್ಲಿ, ಕಾನೂನು ಚೌಕಟ್ಟಿನಲ್ಲಿ ನಮಗ್ ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ತಾಲೂಕಿಗೆ ಏನ್ ಬರೋಂಥ ಮರಳನ್ನು ನಾವು ಯಾವಾಗ್ಲೂ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಪರವಾನಗಿ ತಗೊಂಡು ನೀವು ಮಾಡ್ರಿ ಅಂತ ಹೇಳಿನಿ ಅಷ್ಟೇ. ಈ ವಿಷಯದಲ್ಲಿ ಯಾರಿಗೆ ನಾನು ತೊಂದರೆ ಕೊಟ್ಟಿಲ್ಲ. ಅದನ್ನ ಉದ್ದೇಶಪೂರ್ವಕವಾಗಿ ನನಗೇನೋ ಒಂದ್ ಹೆಸರು ತಗೋಬೇಕಂತೇಳಿ, ಜನರಿಗೆ ತೊಂದರೆ ಕೊಡ್ಬೇಕಂತೇಳಿ ನಾನು ಯಾವತ್ತೂ ಆತರ ಮಾಡಿಲ್ಲ. ಓಕೆ, ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ದೇವದುರ್ಗ ಕ್ಷೇತ್ರದ ಜನರಿಗೆ ಎಸ್ಪೆಷಲಿ? ನಿಜವಾಗ್ಲೂ ತಮ್ಮ ಚಾನೆಲ್ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರೆ, ನನ್ನ ದೇವದುರ್ಗ ನನ್ನ ನಂಬಿದ್ದು ನನ್ನ ತಾಲೂಕಿನ ಮನೆಮಗಳು ಅನ್ನಂತ ಒಂದು ನನಗೆ ಬಿರುದು ಕೊಟ್ಟು ಇವತ್ತಿಗೂ ಒಂದು ಕುಟುಂಬದ ಮಗಳಾಗಿ ನನ್ನನ್ನು ನೋಡ್ತಿದ್ದಾರ. ಅವರಿಗೆ ನಾನು ಯಾವತ್ತೂ ಅವ್ರ ಜೊತೆಯಲ್ಲಿ ಕೊನೆ ಉಸಿರಿರೋವರೆಗೂ, ರಾಜಕೀಯ ಜೀವನದಲ್ಲಿ ಇರೋವರೆಗೂ ನಿಮ್ ಜೊತೆಲಿ ಇರ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳಿಗೆ ನಾನು ಕೂಡ ಬೆನ್ನೆಲುಬಾಗಿರ್ತೀನಿ, ಕೆಲಸ ಮಾಡ್ತೀನಿ. ಸದಾ ನೀವು ನನ್ನ ಭೇಟಿ ಆಗ್ರಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆದ್ರೆ ನಾನು ಕೂಡ ನನ್ನ ಪ್ರಾಣ ಒತ್ತಿಟ್ಟು ಹೋರಾಟ ಮಾಡ್ತೀನಿ. ನಮ್ಮ ತಾಲೂಕಿನ ಒಂದು ಸೇವಾಳಾಗಿ ನನ್ನ ತಾಲೂಕಿನಲ್ಲಿ ದುಡಿತೀನಿ ಅನ್ನೋಂತ ಮಾತನ್ನ ಹೇಳಿ, ನನಗಿಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಂತ ನನ್ನ ತಾಲೂಕಿನ ಪ್ರಜ್ಞಾವಂತ ಒಂದು ಮತದಾರರು ಮತ್ತೆ ಗುರು ಹಿರಿಯರು ಎಲ್ಲಾ ಅಕ್ಕ ತಂಗಿಯರ ಯುವಕರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಚಿತ್ರಣ. ಅದೇನೇ ಇದ್ರೂ ಕೂಡ ಒಂದಷ್ಟು ಆರೋಪಗಳು ಮತ್ತು ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದೇವದುರ್ಗದಿಂದ.